ನಮಸ್ಕಾರ. ನಾನು ಶುಭಾ. ಹಳೇದೊಂದು ಬ್ಲೌಸ್ ಪೀಸ್ ಇದ್ದರೆ ಸಾಕು, ಹೊಲಿಗೆ ಯಂತ್ರ ಬೇಡ, ಕತ್ತರಿಸೋದು ಕೂಡ ಬೇಡ, ಒಂದು ಹ್ಯಾಂಡ್ ಬ್ಯಾಗ್ ರೆಡಿ ಆಗುತ್ತೆ. ವಿಡಿಯೋ ಪ್ಲೀಸ್ ಸ್ಕಿಪ್ ಮಾಡಿರೋ ಲಾಸ್ಟ್ವರೆಗೂ ನೋಡಿ. ಹಳೇದು ಈ ಥರ ಬಟ್ಟೆಗಳು ಮಕ್ಕಳವಾಗಲಿ ನಮಗೂ ಹಳೇವು ಹಂಗೆ ಇರುತ್ತಲ್ಲ, ಇದನ್ನು ನೀವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬಿಡ್ಬೇಕು. ಕಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕಿಚನಲ್ಲಿ ಇಡಿ. ಒಂದೊಂದು ಸತಿ ಶೆಲ್ಫ್ ಮೇಲೆ ಆಯಿಲ್ ಚೆಲ್ಲೋಗುತ್ತೆ, ಬೇರೆ ಏನಾದರೂ ಚೆಲ್ಲೋದಾಗ ನೀವು ದೊಡ್ಡ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ಳೋ ಬದಲು ಗ್ಯಾಸ್ ಮೇಲೆ ಅಷ್ಟೇ ಉಕ್ಕೋಗ್ತಾ ಇರುತ್ತಲ್ಲ, ಹಾಲಾಗಲಿ ಸಾಂಬಾರು, ಇದನ್ನು ಕ್ಲೀನ್ ಮಾಡಿಕೊಂಡು ನೀವು ಡಸ್ಟ್ಬಿನ್ಗೆ ಬಿಸಾಕ್ಬೋದು. ಟ್ರೈ ಮಾಡಿ ನೋಡಿ. ಒಂದು ಸ್ಪೂನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ, ನಿಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಬಳಸ್ತೀರಲ್ಲ ಅದೇ ಟೀ ಪುಡಿನೇ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬೇವಿನ ಎಣ್ಣೆ ಇದ್ದರೆ ಬೇವಿನ ಎಣ್ಣೆ ಬೇಕಾದರೂ ನೀವು ತಗೋಬೋದು. ಒಂದು ಸ್ವಲ್ಪ ಅಂದರೆ 2 ಮುಚ್ಚಳದಷ್ಟು ಹಾಕ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಬಿಸಿ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೀವು ಬಿಸಿ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ನಾನು ಮಣ್ಣಿನ ದೀಪದಲ್ಲಿ ಒಂದು ಬತ್ತಿ ಇಕ್ಬಿಟ್ಟು, ಹಳೇದು ಯಾವುದನ್ನ ಮಣ್ಣಿನ ದೀಪ ತಗೊಳ್ಳಿ. ಈ ಆಯಿಲ್ ಸ್ವಲ್ಪ ಸೇರಿಸ್ಕೊಂಡು ಇನ್ನು ಉಳಿದಿರೋದು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೋಬೋದು. ನೀವು ಒಂದು ವಾರಕ್ಕೆ 1 ಟೈಮ್ ಈ ಥರ ಮಾಡ್ಕೋಬೋದು. ಇದನ್ನು ಸಂಜೆ ಟೈಮ್ ಸೊಳ್ಳೆ ಬರೋ ಟೈಮ್ಗೆ ಇದನ್ನು ನೀವು ದೀಪ ಹಚ್ಚಿದ್ದೀರಂದರೆ ಮನೆಗೆ ಒಂದು ಸೊಳ್ಳೆ ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಬ್ಲೌಸ್ ಪೀಸಸ್ ಅಂತೂ ಸಾಮಾನ್ಯವಾಗಿ ಮನೆಯಲ್ಲಿ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಇದೊಂದು ಬ್ಲೌಸ್ ಪೀಸ್ ಇತ್ತು. ನಿಮ್ಮ ಮನೆಯಲ್ಲಿ ಈ ಥರ ಯಾವುದನ್ನ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ಫ್ರಿಲ್ಸ್ ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಹಿಂಗೆ ಲಾಸ್ಟ್ವರೆಗೂ ಫ್ರಿಲ್ಸ್ ಮಾಡ್ಕೊಂಡು ಬರಬೇಕು. ಫ್ರಿಲ್ಸ್ ಮಾಡ್ಕೊಂಡು ಬಂದು ಮತ್ತೆ ನಿಮ್ಮ ಕೈಯೊಳಗೆ ಎತ್ಕೊಂಡು ಒಂದು ಗಂಟು ಹಾಕಿ, ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಮತ್ತೆ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ನೀವು ಹಿಂದ್ಗಡೆ ಭಾಗ, ಮುಂದ್ಗಡೆ ಭಾಗ ಅಲ್ಲ, ಹಿಂದ್ಗಡೆ ಭಾಗ ಇರುತ್ತಲ್ಲ ಅಲ್ಲಿ ಇದನ್ನು ಈ ಥರ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ, ಸೇಮ್ ವಿಡಿಯೋದಲ್ಲಿ ಈ ಥರ ಇಟ್ಬಿಟ್ಟು ಸೂಜಿ ದಾರ ತಗೊಂಡು ಹೊಲಿಬೇಕು. ನಿಮಗೇನು ಹೊಲಿಗೆ ಯಂತ್ರ ಏನು ಬೇಕಾಗಿಲ್ಲ, ಕೈಯಲ್ಲೇ ನೀಟಾಗಿ ಹೊಲ್ಕೊಂಡು ಬನ್ನಿ. ನಾನು ಹೊಲ್ಕೊಂಬಂದಿದ್ದೀನಿ ನೋಡಿ. ಮತ್ತು ಆ ಕಡೆ ಆಯಿತು, ಈ ಕಡೆನೂ ಸೇಮ್ ಈ ಥರನೇ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬನ್ನಿ. ಅಂದರೆ ಸೂಜಿ ದಾರದಲ್ಲೇ ಹೊಲಿತಾ ಇದ್ದೀನಿ ನಾನು. ನೋಡಿ, ಸೂಜಿ ದಾರದಲ್ಲಿ ನಾನು ಹೊಲ್ಕೊಂಡು ಬರ್ತಾಯಿದ್ದೀನಿ. ಲಾಸ್ಟ್ ಈ ಕಡೆನೂ ಆಯಿತು. ಮತ್ತು ಲಾಸ್ಟ್ ಎಡ್ಜಸ್ ಇದೆಯಲ್ಲ, ಇಲ್ಲಿನೂ ಅಷ್ಟೇ ಸೇಮ್ ಈ ಥರ ಎರಡೂ ಹಿಡ್ಕೊಂಡು ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ. ಏನು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, ಸ್ವಲ್ಪನೇ ಅಲ್ಲ, ಸೂಜಿ ದಾರದಲ್ಲಿ ಬೇಗ ಹೊಲ್ಕೊಬಿಡ್ಬೋದು. ಮತ್ತು ನೇರವಾಗಿ ತಿರುಗಿಸ್ಬಿಡಿ. ನಾನು ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ನಲ್ಲ, ಇವಾಗ ನೇರವಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಒಂದು ಹ್ಯಾಂಡ್ ಬ್ಯಾಗ್ ರೆಡಿ ಆಗುತ್ತೆ. ಇವಾಗ ಸೈಡ್ಸಲ್ಲಿ ಈ ಥರ ಸೈಡ್ಗಳು ಇದೆಯಲ್ಲ, ಇದಕ್ಕೆ ಒಳಗಡೆಯಿಂದ ಸೇರಿಸ್ಬಿಟ್ಟು ಎರಡೂ ಕಡೆ ಸೇಫ್ಟಿ ಪಿನ್ ಹಾಕ್ಕೋಬೋದು. ಇಲ್ಲ ಅಂದರೆ ಸೂಜಿ ದಾರದಲ್ಲಿ ಆ ಕೊನೆಗಳನ್ನು ಸ್ವಲ್ಪ ಹೊಲ್ಕೊಬಿಡ್ಬೋದು. ಇದನ್ನು ಒಳಗಡೆಗೆ ಸೇರಿಸ್ಬಿಟ್ಟು ಸೇಫ್ಟಿ ಪಿನ್ ಹಾಕ್ಬಿಡಿ ಎರಡೂ ಸೈಡಲ್ಲಿ. ಇಲ್ಲ ಸೂಜಿ ದಾರದಲ್ಲಿ ಹೊಲ್ಕೊಂಡ್ರೆ ಸಾಕು. ನೋಡಿ, ಸಿಂಪಲ್ಲಾಗಿ ನಮ್ಮ ಹ್ಯಾಂಡ್ ಬ್ಯಾಗು ಬ್ಲೌಸ್ ಪೀಸಲ್ಲಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಒಳಗಡೆಗೆ ನಿಮ್ಮ ಫೋನು, ನಿಮ್ಮ ಬಾಟೆಲ್ಲು ಇಟ್ಕೊಂಡು ಹೋದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಸಂಜೆ ಟೈಮ್ ಪಾರ್ಕ್ಗಂಗೆ ಹೋಗ್ತಾ ಇದ್ದಾರಂದರೆ ವಾಟರ್ ಬಾಟೆಲು, ಸ್ನ್ಯಾಕ್ಸ್ ಬಾಕ್ಸ್ನ ಇದ್ರೊಳಗಡೆಗೆ ಇಡ್ಬೋದು. ಎತ್ಕೊಂಡು ತುಂಬ ಸುಲಭವಾಗಿ ಎತ್ಕೊಂಡು ಹೋಗ್ಬೋದು. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗ್ತಾಯಿದ್ರೆ ಅಂತೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ವಿನಿಗರ್ ಒಂದು ಸ್ವಲ್ಪ ಮತ್ತು ಶಾಂಪೂ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಮತ್ತು ಗೂಡು ತೆಗಿಯೋ ಕಡ್ಡಿ ಇರುತ್ತಲ್ಲ, ಇದಕ್ಕೆ ಯಾವುದನ್ನ ಹಳೇದೊಂದು ಬಟ್ಟೆ, ನನ್ನ ಮಗಂದು ಟೀ ಶರ್ಟ್ ಅರ್ಧೋಗಿತ್ತು, ಈ ಟೀ ಶರ್ಟ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಇನ್ನೂ ಬಟ್ಟೆ ಬ್ಯಾಗ್ ಇದ್ದರೆ ಬಟ್ಟೆ ಬ್ಯಾಗ್ ಬಳಸ್ಕೋಬೋದು. ಇಲ್ಲ ಹಳೇದು ಯಾವುದನ್ನ ಬಟ್ಟೆ ಈ ಥರ ಹಾಕ್ಬಿಟ್ಟು ಕೆಳಗಡೆ ಕಟ್ಟಿಬಿಡಿ. ಈ ನೀರನ್ನು ಸ್ವಲ್ಪ ಚಿಮ್ಕರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಗೂಡು ತೆಗೀರಿ. ಈ ವಿನಿಗರ್ ಹಾಕಿರೋದ್ರಲ್ಲಿ ನೀವು ಗೂಡು ತೆಗ್ದಿದ್ದೀರಂದರೆ ಗೂಡು ಬೇಗ ಕಟ್ಟೋದೇ ಇಲ್ಲ. ಒಂದು 15-20 ದಿನ ಆದರೂ ಗೂಡು ಕಟ್ಟಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಮತ್ತು ಈ ಥರ ಕಂಬಿಗಳಿರುತ್ತಲ್ಲ ಕಿಟಕಿಗೆ, ಇದ್ರ ಮೇಲೆ ತುಂಬ ಧೂಳು ಕುತ್ಕೊಂಡಿರುತ್ತೆ, ದಿನ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ. ನೀವು ಈ ಥರ ವಿನಿಗರ್ ಹಾಕಿರೋ ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಧೂಳು ಗೂಡು ಕಟ್ಟೋದಿಲ್ಲ. ನೋಡಿ, ಎಷ್ಟೊಂದು ಗಲೀಜು ಬಂದಿದೆ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ಹಾಕಿದ ತಕ್ಷಣ ಸ್ಟಾರ್ಟ್ ಬಟನ್ ಒತ್ತುತ್ತೀರಲ್ಲ, ನೀರೆಲ್ಲ ಬಂದುಬಿಡುತ್ತೆ. ಒಂದು ಸತಿ ತಿರುಗಲಿ, ಮತ್ತು ಇದನ್ನು ಪಾಸ್ ಬಟನ್ ಒತ್ತಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕೊಳೆ ನೀರಲ್ಲಿ ಬಂದಿದೆಯೋ. ಮತ್ತು ಇದನ್ನು ಸ್ಟಾರ್ಟ್ ಮಾಡಿ ಬಿಟ್ಬಿಡಿ. ಪೂರ್ತಿ ಅದೇ ವಾಶ್ ಆಗಲಿ, ಮತ್ತು ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಿಡುತ್ತೆ. ಯಾರು ನಮ್ಮ ಬಟ್ಟೆಗಳು ವಾಷಿಂಗ್ ಮಿಷಿನಲ್ಲಿ ಬಿಡೋದೇ ಇಲ್ಲ ಅನ್ನೋರು, ನೀವು ಟಬ್ಬಲ್ಲಿ ನೆನೆಸೋ ಬದಲು ವಾಷಿಂಗ್ ಮಿಷಿನಲ್ಲಿ ಈ ಥರ ವಾಶ್ ಮಾಡೋ ಫಸ್ಟು ಅರ್ಧ ಗಂಟೆ ನೆನೆಸ್ಬಿಟ್ಟು ಮತ್ತೆ ವಾಶ್ ಮಾಡ್ಕೊಂಡಿದ್ದೀರಿ ಅಂದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳಂತೂ ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ನಾನು ಬಿಳಿ ಬಟ್ಟೆ ಕೂಡ ಹಾಕಿದ್ದೆ, ಒಣಗಿಸಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ವಾಷಿಂಗ್ ಮಿಷಿನು ಅಷ್ಟೇ, ನೀವು ತಿಂಗಳಿಗೆ 1 ಟೈಮ್ ಆದರೂ ಕ್ಲೀನ್ ಮಾಡ್ಕೊಳ್ಳೇಬೇಕು. ಆವಾಗಲೇ ನಿಮ್ಮ ಬಟ್ಟೆಗಳು ತುಂಬ ಚೆನ್ನಾಗಿ ಬಿಡೋದು.
ನೋಡಿ ಒಳಗಡೆ ಈ ಥರ ಕೊಟ್ಟಿರ್ತಾರೆ, ಇದನ್ನು ಕ್ಲೀನ್ ಮಾಡ್ಕೊತಾ ಇರಬೇಕು. ನಾನು ಕ್ಲೀನ್ ಮಾಡಿ ಹಾಕಿದ್ದೀನಿ. ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳು, ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಮನೇಲಿ ಬಳಸೋ ಪೇಸ್ಟ್ ಹಾಕ್ಬಿಟ್ಟು ಅದರೊಳಗಡೆಗೆ ಹಾಕ್ಬಿಡಿ. ನಂದು ಆಟೋಮೆಟಿಕ್ ಅದೇ ನೀರು ತಗೊಳ್ಳುತ್ತೆ ಎಷ್ಟು ಬೇಕು ಅಂತ. ನೋಡಿ ನಾನು ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಆ ಟಬ್ಬೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿರುತ್ತದೆ. ಫಸ್ಟ್ ನೋಡಿದ್ರಿ ಮತ್ತೆ ನೋಡ್ತಾ ಇದ್ದೀರಿ ನೋಡಿ, ಆ ನಿಂಬೆಹಣ್ಣು ಸಿಪ್ಪೆ ತೆಗೆದುಬಿಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ನೀವು ತಿಂಗಳಿಗೊಂದು ಟೈಮನ್ನು ಕ್ಲೀನ್ ಮಾಡ್ಕೊಂಡ್ರೇ ನಿಮ್ಮ ಬಟ್ಟೆಗಳು ತುಂಬ ಚೆನ್ನಾಗಿ ಬಿಡೋದು, ಕೊಳೆ ಕೂಡ ಇರಲ್ಲ. ಟ್ರೈ ಮಾಡಿದ್ರೆ ಅಂತ ಬಂದು ಕಾಮೆಂಟ್ ಹಾಕಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.